ಮುನೇಶ್ವರ ದೇವರ ಕಥೆ ಬಹುಕಾಲದ ಹಿಂದೆ ಒಂದು ಗ್ರಾಮದಲ್ಲಿದ್ದ ಜನರು ಸಂಕಟ, ರೋಗ ಮತ್ತು ಬರವಿನಿಂದ ಬಾಧಿತರಾಗಿದ್ದರು. ಅಷ್ಟು ಸಮಯದಲ್ಲಿ ದೇವತೆಗಳು ಮನುಷ್ಯರಿಗೆ ರಕ್ಷಣೆ ನೀಡಲು ಪೃಥ್ವಿಗೆ ಕಳಿಸಬೇಕೆಂದು ತೀರ್ಮಾನಿಸಿದರು. ಮುನೇಶ್ವರ ಎಂಬ ರೂಪದಲ್ಲಿ ಅವತಾರ ಪಡೆದ. ಮುನೇಶ್ವರನು ಉಗ್ರರೂಪದಲ್ಲಿದ್ದರೂ ಧರ್ಮದ ಕಾಯುವವನಾಗಿದ್ದ. ಅವರು ಧರ್ಮವನ್ನು ಕಾಪಾಡಲು, ದುಷ್ಟರನ್ನು ದಂಡಿಸಲು ಮತ್ತು ಸದ್ಗುಣಗಳನ್ನು ಹರಡುವುದಕ್ಕಾಗಿ ಜನರ ನಡುವೆ ತಿರುಗಾಡುತ್ತಿದ್ದರು. ಒಂದು ದಿನ ಆ ಗ್ರಾಮದ ಹತ್ತಿರದ ಕಾಡಿನಲ್ಲಿ ದೈತ್ಯರು ಜನರನ್ನು ಬಾಧಿಸುತ್ತಿದ್ದರು. ಮುನೇಶ್ವರನು ತನ್ನ ಕೊಡಲಿಯನ್ನು ತೆಗೆದುಕೊಂಡು ಆ ದುಷ್ಟರನ್ನು ಸೋಲಿಸಿ ಜನರಿಗೆ ಶಾಂತಿ ತಂದುಕೊಟ್ಟ. ಜನರು ಸಂತೋಷದಿಂದ ಮುನೇಶ್ವರನಿಗೆ ಪೂಜೆ ಸಲ್ಲಿಸಿ, ಕಾರಂಗುಳಿಗೆ ಬಂಡೆ ಹಾಕಿ, ಮನೆಮನೆಗೆ ವಾಸ ಎನ್ನುತ್ತಾ ಮುನೇಶ್ವರನನ್ನು ತಮ್ಮ ಮನೆಗೊಳಿಸಿಕೊಂಡರು. ಅವರು ಸತ್ತವರು ಅಲ್ಲ, ಜನರ ಬಾಳಿನಲ್ಲಿ ಇಂದಿಗೂ ಬದುಕಿರುವ ದೇವರು ಎಂಬ ನಂಬಿಕೆಯಿದೆ. ಇಂದು ಕೂಡ ನಮ್ಮ ಗ್ರಾಮಗಳಲ್ಲಿ, ನಗರಗಳಲ್ಲಿ ಮುನೇಶ್ವರನಿಗೆ ವಿಶೇಷವಾದ ಪೂಜೆಗಳು, ಜಾತ್ರೆಗಳು ಮತ್ತು ಕಲ್ಯಾಣೋತ್ಸವಗಳು ನಡೆಯುತ್ತವೆ. ಬಹಳಷ್ಟು ಭಕ್ತರು ಕುಂಕುಮ, ಬಿಲ್ಲೆ, ಹಣ್ಣು, ಎಳ್ಳು ಬೆಲ್ಲವಿಟ್ಟು ಪೂಜೆ ಸಲ್ಲಿಸುತ್ತಾರೆ.